ಇದನ್ನ ನೋಡಿ ಡೋನೆಟ್ ಅಂತ ಅನ್ಕೊಂಡ್ರಾ? ಅಲ್ಲ, ಈವ್ನಿಂಗ್ ಟೀ ಟೈಮ್ಗೆ ಮಾಡಿಸಿದಂಥ ಸ್ನ್ಯಾಕ್ ಇದು. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ಒಂದು ಬೌಲ್ ತಗೊಳ್ಳೋಣ. ಇದಕ್ಕೆ ನಾನು 1/4 ಕಪ್ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ನೀವು ಗೋಧಿ ಹಿಟ್ಟು ಬೇಕಾದ್ರೆ ಹಾಕೋಬೋದು, ತೊಂದರೆ ಇಲ್ಲ. ಇದಕ್ಕೆ ನಾನು ಜೀರಿಗೆ 1/4 ಸ್ಪೂನ್ ಹಾಕೋತಾ ಇದ್ದೀನಿ. ಓಮ್ ಕಾಳು ಕೂಡ ಯೂಸ್ ಮಾಡ್ಕೋಬೋದು. 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕೊಳ್ಳೋಣ. 2 ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಖಾರಕ್ಕೆ ನಾವು 4 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಪನ್ನೀರ್ ಇದು. ಇದನ್ನು ಒಂದು 1/2 ಕಪ್ ಹಾಕೊಳ್ಳೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವೀಟ್ ಕಾರ್ನ್ ಬೇಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ನೀರೆಲ್ಲ ಏನು ಮಿಕ್ಸ್ ಮಾಡೋ ಆಗಿರೋದಿಲ್ಲ. ಜಸ್ಟ್ ಅದರಲ್ಲೇ ವಾಟರ್ ಕಂಟೆಂಟ್ ಇರುತ್ತೆ. ಜಸ್ಟ್ ಅದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಉಂಡೆ ಕಟ್ಟೋ ಅಂತ ಒಂದು ಹದಕ್ಕೆ ಬರಬೇಕದು. ನಾವು ಹಿಟ್ಟೇನು ಕಲಿಸಿದ್ದೀವಿ ಅದನ್ನು ಚಪಾತಿ ಥರ ಉಜ್ಕೊಂಡು ಅದನ್ನು 4 ಕಡೆ ಸಮ ಪ್ರಮಾಣದಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ, ಬಾಕ್ಸ್ ಟೈಪಲ್ಲಿ ಬರೋ ಥರ. ಮತ್ತು ಎಕ್ಸ್ಟ್ರಾ ಇರೋದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನೇನು ಲೈನ್ ಹಾಕ್ತಾಯಿದ್ದೀನಿ, ಈ ಥರ ಲೈನ್ ಹಾಕ್ಕೊಂಡ್ರೆ ನಾವು ಆ ಡಿಸೈನ್ ನೀವೇನು ನೋಡಿದ್ರಿ ಆ ಥರ ಬರುತ್ತೆ. ನಾವು ಮಾಡಿರ್ತಿರೋಂಥ ಫಿಲ್ಲಿಂಗ್ಸ್ನ ಅಲ್ಲಿ ಇಟ್ಬಿಟ್ಟು ಅದನ್ನು ರೋಲ್ ಮಾಡಿ ನೀಟಾಗಿ ಈ ಥರ ಮಡ್ಚ್ಕೋಬೇಕಾಗುತ್ತೆ. ಕೋಡ್ಬಳೆ ಎಲ್ಲ ಯಾವ ಥರ ಮಾಡ್ತೀರಾ ಅದೇ ಥರ, ಬಟ್ ಇದೊಂಚೂರು ಡಿಸೈನಾಗಿ ಬರುತ್ತೆ ನಿಮ್ಗೆ ನೋಡೋದಕ್ಕೆ. ಅದನ್ನು ನೀಟಾಗಿ ಶೇಪಲ್ಲಿ ತೊಗೊಂಡ್ಬನ್ನಿ. ಎಂಡಲ್ಲಿ ಅದನ್ನು ಪ್ರೆಸ್ ಮಾಡಿಬಿಡಿ. ನೋಡಿ ಡಿಸೈನ್ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ನಾವಿವಾಗ ಅದನ್ನು ಕರಿಯೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದನ್ನು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ನಾವು ಮಾಡಿಟ್ಟಿರೋಂಥ ಏನು ರಿಂಗ್ಸ್ ಇದೆ ಇದನ್ನು ಡೀಪ್ ಫ್ರೈ ಮಾಡಬೇಕಾಗತ್ತೆ. ಇದನ್ನು 2 ಸೈಡು ನೀಟಾಗಿ ಬೇಯಿಸ್ಬೇಕು. ಸಣ್ಣೂರಿನಲ್ಲೇ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೋಡಿ ಈ ಥರ. ಈಗ ನಮ್ಮ ಡಿಶ್ ರೆಡಿ ಆಗಿದೆ. ಇದೇ ಥರದ ರೆಸಿಪೀಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.